ಸ್ನೇಹಿತರೆ, ನನಗೆ ಈ ಸ್ಟೋರಿ ಮಾಡಿ ಮಾಡಿ ನನಗೆ ಸುಸ್ತಾಗ್ಬಿಡ್ತು. ಆದ್ರೆ ಈ ಗೇಂಡಾಮೃಗದ ಚರ್ಮ ಉಳ್ಳಂತ ನಮ್ಮ ಸರ್ಕಾರಿ ವ್ಯವಸ್ಥೆಗೆ, ಅಲ್ಲಿನ ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ಈ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅನ್ನುವಂತ ಒಂದಿಷ್ಟು ನಾಚಿಕೆ ಮಾನ ಮರ್ಯಾದೆ ಇಲ್ಲ. ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ಆದಿವಾಸಿಗಳಿಗಾಗಿ ನಿರ್ಮಿಸಲಾಗಿರುವಂತ ಆಶ್ರಮ ಶಾಲೆಯ ದುಸ್ಥಿತಿಯ ಬಗ್ಗೆ. ಟೀಚರ್ಸ್ ಕುಂತ್ಕೊಂಡು ಅವರ ಸ್ಟಾಫ್ ರೂಮ್ ಮಾಡ್ಕೊಂಡ್ರಂಥದ್ದು. ಇವತ್ತು ನೀವು ಬಂದಿದ್ದೀರಲ್ಲ ನನ್ನ ಕಾರಣಕ್ಕೆ ಇಲ್ಲಿ ಕೂರಿಸಿದಾರೆ. ಬಿಟ್ಟರೆ ಇಲ್ಲೆಲ್ಲ ಏನಾಗಿದೆ, 7, 6, 7, 8 ಒಟ್ಟಿಗೆ ಕೂರೋಂಥದ್ದು, 4, 5, 6 ಒಟ್ಟಿಗೆ ಕೂರೋಂಥದ್ದು, 1, 2, 3, 4 ಒಟ್ಟಿಗೆ ಕೂರೋಂಥ ಪದ್ಧತಿ ಇರೋದು. ಇಲ್ಲಿ ಶಿಕ್ಷಣ ಅಂದರೆ ಏನಂತಲೇ ಗೊತ್ತಿಲ್ಲದಿರೋ ವ್ಯವಸ್ಥೆ ಇರೋದು. ಈ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅವ್ರಿಗೆ ಶಿಕ್ಷಣದ ಬಗ್ಗೆ ಅರಿವಿಲ್ಲ ಮೇಡಮ್. ಅವ್ರಿಗೆ ಶಿಕ್ಷಣ ಕೊಡ್ಬೇಕನ್ನೋದು ಯಾವುದೇ ಕಾರಣಕ್ಕೂ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಅದರ ಅರ್ಹತೆನೂ ಇಲ್ಲ ಬಿಡಿ. ಇಲ್ಲಿ ಆಯಾಗಳು ಬೇಕಾಗಿದೆ, ಕೇರ್ ಟೇಕರ್ಗಳು ಬೇಕಾಗಿದೆ, ಜೊತೆಗೆ ಅಟೆಂಡರ್ಗಳು ಬೇಕಾಗಿದೆ, ಕಂಪ್ಯೂಟರ್ ಓದೋ ಶಿಕ್ಷಕರು ಬೇಕಾಗಿದೆ, ಬೇರೆ ಬೇರೆ ಫಿಸಿಕಲ್ ಎಜುಕೇಶನ್ ಶಿಕ್ಷಕರು ಬೇಕಾಗಿದೆ, ಬೇರೆ ಬೇರೆ ಶಿಕ್ಷಕರು ಬೇಕಾಗಿದೆ. ಈಗ ಇರುವಂತ 200-300 ಏನು ಸ್ಟಾಫ್ಗಳಿದ್ದಾರೆ, ಅವರ ಭವಿಷ್ಯ ಹಾಳಾಗುತ್ತೆ ಅಂತ ಇಲ್ಲಿ ಸಾವಿರಾರು ಮಕ್ಕಳ ಭವಿಷ್ಯವನ್ನ ನೀವು ಕಗ್ಗೊಲೆ ಮಾಡ್ತಿದ್ದೀರಂದ್ರೆ ಅದು ಮಹಾಪರಾಧ ಆಗುತ್ತೆ. ಒಂದು ವೇಳೆ ಈ ಬಾರಿ ಆದ್ರೂ ಕೂಡ ಆಶ್ರಮ ಶಾಲೆಯನ್ನ ಶಿಕ್ಷಣ ಇಲಾಖೆಗೆ ಕೊಡ್ಲಿಲ್ಲ ಅಂತಂದ್ರೆ ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಜರ್ನಲಿಸ್ಟ್ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ಮಕ್ಕಳ ಭವಿಷ್ಯದ ಪ್ರಶ್ನೆ, ಈ ಒಂದು ಇಡೀ ಜನಾಂಗದ ಉಳಿವಿನ ಪ್ರಶ್ನೆ ಆಗತ್ತೆ. ಹಾಗಾಗಿ ಹೋರಾಟದ ಬಿಸಿ ತಟ್ಟೋ ಮುಂಚೆ ಈ ವ್ಯವಸ್ಥೆಯನ್ನ ಸರಿಪಡಿಸಿ ಅಂತ ಅತ್ಯಂತ ಕಳಕಳಿಯಿಂದ, ಅತ್ಯಂತ ವಿನಮ್ರವಾಗಿ ನಿಮ್ಗೆ ಮನವಿ ಮಾಡ್ತಾ ಇದ್ದೀವಿ. ಶಿಕ್ಷಣ ವ್ಯವಸ್ಥೆ ಯಾವತ್ತೇನೋ ಪ್ರಾರಂಭ ಮತ್ತು ಅನಾಗರಿಕ ಕಾಲದಲ್ಲಿ ಹೆಂಗ್ ಪ್ರಾರಂಭ ಮಾಡೋದು ಅದೇ ಸ್ಥಿತಿ ಕೂಡ ಈಗಲೂ ಮುಂದುವರಿತಿದೆ ನೋಡಿ. ರೆಗ್ಯುಲರ್ ಅಂತ ತೋರಿಸ್ಬಿಟ್ಟವ್ರೆ ಇದರಲ್ಲಿ. ಇವತ್ತು ನಾವು ಬರೋ ಉದ್ದೇಶಗಳು ಬರೀ 3 ಮಕ್ಕಳನ್ನ ಕೂರಿಸ್ಬಿಟ್ಟು ಇವತ್ತು ಇಲ್ಲಿ ಟೀಚರ್ಗೆ ಇದರಲ್ಲಿ ಲಾಭ ಇಲ್ಲ, ಇಲ್ಲಿ ವಾರ್ಡನ್ಗಳಿಗೆ ಲಾಭ. ಇವತ್ತು ಪ್ರತಿಯೊಂದು ದಿನದಲ್ಲೂ ಕೂಡ ಹಾಜರಾತಿ ಹಾಕೋರೆ. ಇವತ್ತು ನಾವು ಬರ್ತೀವಿ ಅಂತ ಬರೀ 3 ಮಕ್ಕಳು ಹಾಜರಾತಿ ತೋರಿಸೋರೆ. ಅಟೆಂಡೆನ್ಸ್ ಮಾತ್ರ ಭರ್ತಿ ಇದೆ, 100% ಎಲ್ಲ ಬರ್ತಾರೆ ಮಕ್ಕಳ ಶಾಲೆಗೆ. ಎವ್ರಿ ಡೇ ಬರ್ತಾರ, ಪ್ರತಿದಿನ ಬರ್ತಾರ? ಬರ್ತಾರ? ಬರಲ್ಲ. ಇವಾಗ ಯಾರು ಬರ್ತಾನೆ ಇಲ್ಲ ಮೇಡಮ್. ನೀನು ಎಷ್ಟು ದಿನ ರಜೆ ಮಾಡಿದ್ದಿ? ನಾನು ಸುಮಾರು ದಿನ ರಜೆ ಮಾಡಿದ್ದೀನಿ ಮೇಡಮ್. ನಿನ್ನ ಹೆಸರೇನು? ಮಣಿಕಂಠ. ಮಣಿಕಂಠ. ಒಂದು ದಿನ ನಿಂದು ರಜೆನೇ ಇಲ್ಲ. ಫುಲ್ಲು 100% ನಿಂದು ರಜೆ ಇಲ್ಲ. ನೀನು ಹಾಕ್ಲೇ ಇಲ್ವಾ? ಹಾಕಿದೆ ಮೇಡಮ್. ಎಷ್ಟು ದಿನ ಹಾಕಿದ್ವಿ? ಒಂದು ಸುಮಾರು ದಿನ ಹಾಕಿನಿ ಮೇಡಮ್. ಮಕ್ಕಳು ಸುಳ್ಳು ಹೇಳಲ್ಲ, ಬಟ್ ಇಲ್ಲಿ ಅಟೆಂಡೆನ್ಸ್ ಅಂತೂ ಪೂರ್ತಿ ಸುಳ್ಳು ಹೇಳ್ತಾ ಇದೆ. ಆಶ್ರಮ ಶಾಲೆ ಒಂಥರ ದುಡ್ಡು ಮಾಡುವ ಮತ್ತೆ ಈ ಟೆಂಡರ್ದಾರರಿಗೆ ಒಂದು ಅನುಕೂಲವಾಗುವಂಥ ಸ್ಥಳ ಅಂತ ಹೇಳ್ಬೋದು. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾನೇನು ಉದಾಹರಣೆ ಇಲ್ಲದೆ ಏನು ಮಾತಾಡಲ್ಲ. ನೋಡಿ, ಇಂಥದ್ದು ಒಂದು ನೀರಿನ ಫಿಲ್ಟರ್ ಇದನ್ನು ತಂದಿಟ್ಟಿದ್ದಾರೆ ಇಲ್ಲಿ ಮಕ್ಕಳಿಗೆ ಕುಡಿಯೋಕ್ಕೆ ನೀರಿಗೆ ಅಂತ. ಇದರಲ್ಲಿ ನೀರು ಒಂದು ತೊಟ್ಟು ಇಲ್ಲ ನೋಡಿ, ಏನಿಲ್ಲ, ಹಿಕ್ಕೆಗಳೆಲ್ಲ ಇದೆ. ಆಯ್ತಾ? ಇದೊಂದಿದೆ. ಇನ್ನು ಅಲ್ಲೊಂದು ಇಟ್ಟಿದ್ದಾರೆ ನೋಡಿ. ಶಿಕ್ಷಣ ಬೇಕು, ಮಕ್ಕಳಿಗೆ ಒಳ್ಳೆ ಭವಿಷ್ಯ ಬೇಕು ಅನ್ನುವಂಥ ಕನಸು ಇವ್ರಿಗೆಲ್ರಿಗೂ ಇದೆ. ಆದರೆ ವ್ಯವಸ್ಥೆ ಇವರನ್ನ ಪರಿಪರಿಯಾಗಿ ಇವರಿಗೆ ಮತ್ತೆ ಅದೇ ಹಿಂದಿನ ಒಂದು ದುಸ್ಥಿತಿಗೆ ತಳ್ತಾ ಇದ್ದಾರೆ. ತೊಂದ್ರೆ ಏನಂದ್ರೆ ಇಲ್ಲಿ ಓದಿಸೋರು ಚೆನ್ನಾಗಿದ್ರೆ, ಮಾಸ್ಟರ್ಗಳು ಚೆನ್ನಾಗಿದ್ರೆ ಶಿಕ್ಷಣ ಚೆನ್ನಾಗಿ ಮಾಡಿಸ್ಬೋದು. ಅವ್ರು ಓದಿಸೋದಿಲ್ಲ ಅಂದ್ರೆ ಅವ್ರು ಏನು ಓದೋದು? ಈಗ ನಾನು ಓದಿ ಬಹಳ ವರ್ಷ ಆಯ್ತು, 4ನೇ ಕ್ಲಾಸ್ ಪಾಸ್ ಆಗಿದ್ದೀನಿ. ಈಗ ಅದ್ರ ಪೇಪರ್ ಓದ್ತೀನಿ. ನಮ್ಮ ಈಗ ಮಕ್ಕಳಿಗೆ ಗೊತ್ತುಂಟಾ ನಾನು ಓದೋದು? ಆ ಮಟ್ಟದಲ್ಲಿ ಶಿಕ್ಷಣ ಇದೆ. ಅದಕ್ಕೆ ಈ ಸ್ಕೂಲ್ ಮಕ್ಕಳು ಹೋಯ್ತಾರೆ, ಹೋಗಲ್ಲ ಅಂತ ಇವ್ರು ಆಡ್ತಾರೆ. ಒಂದೇ ಗುಣಮಟ್ಟದ ಶಿಕ್ಷಕರ ಟ್ರೈನಿಂಗ್ ಇಲ್ಲದ ಟೀಚರ್ಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡಿರೋದು, ಮತ್ತು ಸಮುದಾಯದ ಟೀಚರ್ಗಳು ಕೂಡ ಒಂದು ಸರಿಯಾದ ಟ್ರೈನಿಂಗ್ಗಳು ಇಲ್ಲ. ಹಾಗಾಗಿ ಶಿಕ್ಷಕರಿಗೆ ಅದೇ ಟ್ರೈನಿಂಗ್ಗಳು ತುಂಬಾ ಆಗಬೇಕು. ಈಗಿರುವ ಶಿಕ್ಷಕರ ಅವರ ಶಿಕ್ಷಣದ ಗುಣಮಟ್ಟ, ಅವರ ಕೌಶಲ್ಯವನ್ನ ಅನುಗುಣವಾಗಿ ಅದೇ ಶಾಲೆಯಲ್ಲಿ ಅವರಿಗೆ ಬೇಕಾಗಿರುವಂತ ವ್ಯವಸ್ಥೆಯನ್ನು ಕಲ್ಪಿಸಿ.